ತಾವು ನಡೆಸುತ್ತಿದ್ದ ಮೋಟೆಲ್ ಮೂಲಕ ವೇಶ್ಯಾವಾಟಿಕೆ ಮತ್ತು ಮಾದಕ ವಸ್ತು ಮಾರಾಟ ವ್ಯವಹಾರ ನಡೆಸುತ್ತಿದ್ದ ಭಾರತ ಮೂಲದ ದಂಪತಿಯನ್ನು ಯುಎಸ್ಎಯಲ್ಲಿ ಬಂಧಿಸಲಾಗಿದೆ. ಕೋಶ ಮತ್ತು ತರುಣ್ ಶರ್ಮಾ ಬಂಧಿತ ಆರೋಪಿಗಳು. ಮೋಟಾರು ವಾಹನದಲ್ಲೇ ಹೋಟೆಲ್ ಸೌಲಭ್ಯ ಲಭ್ಯವಿದ್ದ ಮೋಟೆಲ್ ನಡೆಸುತ್ತಿದ್ದ ಇವರು ಮೋಟೆಲ್ನಲ್ಲಿ 3ನೇ ಮಹಡಿಯಲ್ಲಿ ಹೆಂಡತಿ ಕೋಶ ಮಹಿಳೆಯರನ್ನು ಸೇರಿಸಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಳು. ಅದೇ ರೀತಿ ಮೇಲಿನ ಮಹಡಿಯ ಮಬ್ಬು ಬೆಳಕಿನಲ್ಲಿ ಮಾದಕ ವಸ್ತು ವ್ಯವಹಾರವನ್ನು ಕೂಡ ಈ ಮಹಿಳೆ ನಡೆಸುತ್ತಿದ್ದರು. ಗಂಡ ತರುಣ್ ಶರ್ಮಾ ಕೆಳಗೆ ಸಂಭಾವಿತನಂತೆ ಓಡಾಡಿಕೊಂಡಿದ್ದ. ಗಿರಾಕಿಗಳನ್ನು ತೂಗಿ ನೋಡಿ 3ನೇ ಮಹಡಿಗೆ ಕಳಿಸುತ್ತಿದ್ದ. ಉಳಿದವರಿಗೆ ಮತ್ತು ಹೊಸಬರಿಗೆ ಊಟ, ತಿಂಡಿ, ಚಾ, ಕಾಫಿ ಪೂರೈಕೆಯಾಗುತ್ತಿತ್ತು. 52ರ ಕೋಶ ಶರ್ಮಾ ಮತ್ತು 55ರ ತರುಣ್ ಶರ್ಮಾ 3ನೇ ಮಹಡಿಯನ್ನು ವೇಶ್ಯಾವಾಟಿಕೆ ಮತ್ತು ಮಾದಕ ವಸ್ತು ಪೂರೈಕೆಗೆ ಬೇಕಾದಂತೆ ರೂಪಿಸಿದ್ದರು. ಅವರು ರೆಡ್ ಕಾರ್ಪೆಟ್ ಇನ್ ಮೋಟೆಲ್ ಆರಂಭಿಸಿದ್ದಾಗಿನಿಂದಲೂ ಇದೇ ವ್ಯವಹಾರ ನಡೆಸಿದ್ದಾಗಿ ಹೇಳಲಾಗಿದೆ. ಅವರು ಬಹುತೇಕ ವ್ಯವಹಾರದ ಕಾಯಂ ಗಿರಾಕಿಗಳಿಗೆ ಮಾಮಾಕೆ, ಪಾಕೆ ಎನಿಸಿಕೊಂಡಿದ್ದರು. ಆದರೆ ಈ ವ್ಯವಹಾರವು ಆ ಸುತ್ತಿನಲ್ಲಿ ಅಪರಾಧವು ಹೆಚ್ಚಲು ಕಾರಣವಾಯಿತು. ಈ ಸಂಬಂಧ 21 ಬಗೆಯ ಮಾದಕ ದ್ರವ್ಯ ಪೂರೈಸುತ್ತಿದ್ದ 51ರ ಮಾರ್ಗೋ ಫೈರ್ಸ್, 40ರ ಜೋಶುವಾ ರೆಡ್ಡಿಕ್ ಹಾಗೂ 33ರ ರೆಶಾರ್ಡ್ ಸ್ಮಿತ್ ಅವರನ್ನು ಕೂಡ ಪೊಲೀಸರು ಬಂಧಿಸಿ ಅಲೆಕ್ಸಾಂಡ್ರಿಯಾ ಶರೀಫ್ ಕಚೇರಿಯಲ್ಲಿ ನಿಲ್ಲಿಸಿ ಕಂಬಿ ಹಿಂದಕ್ಕೆ ತಳ್ಳಲಾಗಿದೆ.